ಕೆ ಕಡೆಯಿಂದ ಸಿಡಿ ವಿದ್ಯಾರ್ಥಿಗಳಿಗೆ ಲೇಟೆಸ್ಟ್ ಆಗಿ 2 ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಇವಾಗ ಲೇಟೆಸ್ಟ್ ಆಗಿ ನಿಮ್ಗೆ ಏನೊಂದು ಅಪ್ಡೇಟ್ಸ್ ಬಂದಿದೆ ಕೆ ಕಡೆಯಿಂದ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ವರ್ಷ ನೀವು ಸಿಟಿ ಎಕ್ಸಾಮ್ ನ ಬರ್ದಿರಾ, ಹಾಗೆ ಸಿಟಿ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಾ, ಹಾಗೆ ಸಿಟಿ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟುಕೊಂಡವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಸಿಟಿ ರಿಸಲ್ಟ್ ಬರೋಕ್ಕಿಂತ ಮುಂಚೆ ನಿಮ್ಮ ರಿಸಲ್ಟ್ ಏನಾದ್ರೂ ನೀವು ನೋಡ್ಕೋಬೇಕು ಅಂದ್ರೆ ರ್ಯಾಂಕ್ ಪ್ರಿಡಿಕ್ಟರ್ ನ ಯೂಸ್ ಮಾಡಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಇಲ್ಲಿ ಜಸ್ಟ್ ನಿಮ್ಮ ಸಿಇಟಿ ಸ್ಕೋರ್ ಹಾಕಿ, ನಂತರ ನಮ್ಮ PUC ಥಿಯರಿ ಸ್ಕೋರ್ ಹಾಕಿ ಸಬ್ಮಿಟ್ ಅಂತ ಕೊಡಿ. ನಿಮ್ಮ ರ್ಯಾಂಕಿಂಗ್ ಎಷ್ಟು ಬರ್ಬೋದು ಅನ್ನೋದನ್ನ ಅಪ್ರಾಕ್ಸಿಮೇಟ್ ಪ್ರಿಡಿಕ್ಟ್ ಮಾಡಿ ತೋರಿಸಿದ್ರೆ ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ಯಾವುದೇ ತರಹದ ಚಾರ್ಜಸ್ ಇರಲ್ಲ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮ್ಯುನಿಕೇಶನ್ ಇರುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟುಕೊನವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೀವೆಲ್ಲರೂ ಕೂಡ ಸಿಟಿ ಎಕ್ಸಾಮ್ ನ ಬರ್ದಾಗಿದೆ. ಇವಾಗ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಸಿಟಿ ರಿಸಲ್ಟ್ ಯಾವಾಗ ಬರುತ್ತೆ, ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಇವಾಗ ಕೀ ಅವ್ರು ಏನ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಲೇಟೆಸ್ಟ್ ಆಗಿ 2 ಇಂಪಾರ್ಟೆಂಟ್ ಅಪ್ಡೇಟ್ಸ್ ನ ರಿಲೀಸ್ ಮಾಡಿದ್ರೆ. ಏನಂದ್ರೆ ನಿಮ್ಗೆ ಒಂದು ಕೀ ಆನ್ಸರ್ ನ ಬಿಟ್ಟಿದ್ರು, ಪ್ರೊವಿಷನಲ್ ಕೀ ಆನ್ಸರ್ ನ. ಇವಾಗ ಒಂದು ಫೈನಲ್ ಕೀ ಆನ್ಸರ್ ನ ಬಿಟ್ಟಿದ್ದಾರೆ, ರಿವೈಸ್ ಮಾಡಿ. ಇದ್ರಲ್ಲಿ ನಿಮ್ಗೆ ಏನಾಗಿದೆ ಅಂದ್ರೆ ಮ್ಯಾಥ್ಸ್ ಸಬ್ಜೆಕ್ಟ್ ಮಾತ್ರ ಗ್ರೇಸ್ ಮಾರ್ಕ್ಸ್ ಇಲ್ಲ. ಮ್ಯಾಥ್ಸ್ ಬಿಟ್ಟು ನಿಮ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಗೆ ಈಚ್ ಸಬ್ಜೆಕ್ಟಿಗೆ 1 ಮಾರ್ಕ್ಸ್ ನ ಗ್ರೇಸ್ ಮಾರ್ಕ್ಸ್ ನ ಕೊಟ್ಟಿದ್ದಾರೆ ಸಿಟಿ ಎಕ್ಸಾಮ್ ಅಲ್ಲಿ. ಓಕೆನಾ, ಇಲ್ಲಿ ಯಾವ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಬಂದಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಯಾವ ವರ್ಷನ್ ಕೋಡ್ ಬುಕ್ಲೆಟ್ ಅಲ್ಲಿ ಅದನ್ನ ನೀವು ಚೆಕ್ ಮಾಡಿ ನೋಡ್ಕೋಬಹುದಾಗಿರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಮೊದಲನೇ ಅಪ್ಡೇಟ್ ಆಗಿರುತ್ತೆ. ಇಲ್ಲಿ ಎರಡನೇ ಅಪ್ಡೇಟ್ ಏನಪ್ಪಾ ಅಂದ್ರೆ, ನೀವು ಎಷ್ಟೊಂದು ಜನ ಇವಾಗ ಕೀ ಅಪ್ಲಿಕೇಶನ್ ಎಡಿಟ್ ಮಾಡಬೇಕು ಅಂತ ಇರ್ತೀರಾ, ಕೆಲವರು ನೀಟ್ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಇರ್ತೀರಾ. ಆದ್ರೆ ಎಷ್ಟೊಂದು ಜನಕ್ಕೆ ಮಾಡಕ್ ಆಗ್ತಾ ಇರಲ್ಲ. ಏನಕ್ಕೆ ಅಂದ್ರೆ ಕೀ ಅವರು ಒಂದು ಅಪ್ಡೇಟ್ ಅಲ್ಲಿ ತಿಳಿಸಿದ್ರೆ, ಇವಾಗ ಕೀ ಅವರು ಕರೆಂಟ್ಲಿ ಏನ್ ಮಾಡಿದಾರೆ ಅಂದ್ರೆ ಸರ್ವರ್ ನ ಮೇಂಟೆನೆನ್ಸ್ ತಗೊಂಡಿದ್ದಾರೆ. ಇನ್ನೂ ಒಂದು 24 to 48 ಅವರ್ಸ್ ಆಗುತ್ತೆ ಇದೆಲ್ಲ ಕೂಡ ಫಿಕ್ಸ್ ಮಾಡಕ್ಕೆ. ಅದಾದ್ಮೇಲೆ ನೀವು ಕೀ ವೆಬ್ಸೈಟ್ ನ ಯೂಸ್ ಮಾಡ್ಕೊಂಡು ನಿಮ್ಮ ಅಪ್ಲಿಕೇಶನ್ ನ ಫಿಲ್ ಅಪ್ ಮಾಡಬಹುದಾಗಿರುತ್ತೆ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.